ಕರಸೇವಕಪುರಂನಲ್ಲಿ ತಂಗೋದಕ್ಕೆ ಟೆಂಟ್ ಸಿಟಿ ನಿರ್ಮಾಣ ಮಾಡಲಾಗಿದೆ. ಆಮಂತ್ರಣ ಕೊಟ್ಟವರಿಗೆ ಇಲ್ಲಿ ಇರೋದಕ್ಕೆ ವ್ಯವಸ್ಥೆಯನ್ನ ಮಾಡಲಾಗಿದೆ. ಗಣ್ಯರಿಗೆ ತಂಗೋದಕ್ಕೆ ಇಲ್ಲಿ ವ್ಯವಸ್ಥೆಯನ್ನ ಮಾಡಲಾಗಿರುವಂತದ್ದು. ಯಾರಿಗೆಲ್ಲ ಈಗಾಗಲೇ ಆಮಂತ್ರಣ ಹೋಗಿದೆಯಲ್ಲ ರಾಮ ಮಂದಿರ ಉದ್ಘಾಟನೆಗೆ ಅವರೆಲ್ಲರಿಗೂ ಕೂಡ ಇಲ್ಲಿ ಇರೋದಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಊಟ, ಉಪಹಾರ, ಬೆಡ್, ಶೌಚಾಲಯ ವ್ಯವಸ್ಥೆ ಕೂಡ ಮಾಡಲಾಗಿರುವಂತದ್ದು. ಕಾರ್ಯಕರ್ತರಿಗೆ, ಸೇವೆಗೆ ಬಂದವರಿಗೂ ಕೂಡ ಇಲ್ಲಿ ಇರೋದಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. ಕರಸೇವಕಪುರಂನಲ್ಲಿ 5 ಕಡೆಗಳಲ್ಲಿ ಟೆಂಟ್ ಸಿಟಿಯನ್ನ ನಿರ್ಮಾಣ ಮಾಡಲಾಗಿದೆ. ಒಂದು ಟೆಂಟ್ನಲ್ಲಿ ಸರಿಸುಮಾರು 20 ಜನ ಉಳಿದುಕೊಳ್ಳಬಹುದು. ಕಾಟ್, ಬೆಡ್, ರಜಾಯ್ ಎಲ್ಲವೂ ಕೂಡ ಪೂರೈಕೆ ಮಾಡಲಾಗಿರುವಂತದ್ದು. ಕರಸೇವಕಪುರಂನಿಂದ ನ್ಯೂಸ್ 18 ಪ್ರತ್ಯಕ್ಷ ವರದಿಯನ್ನ ಮಾಡಿದೆ. ಅಯೋಧ್ಯೆಯ ಕರಸೇವಕಪುರಂನಲ್ಲಿ 5 ಕಡೆಗಳಲ್ಲಿ ಟೆಂಟ್ ಸಿಟಿ ನಿರ್ಮಾಣ ಮಾಡಲಾಗಿದೆ. ಈ ಟೆಂಟ್ಗಳು ಹೇಗಿದೆ ಅನ್ನೋದ್ರ ಬಗ್ಗೆ ನನ್ನ ಕಲೀಗ್ ಪೃಥ್ವಿರಾಜ್ ಮಾಹಿತಿ ಕೊಟ್ಟಿದ್ದಾರೆ, ನೋಡೋಣ. ಕರಸೇವಕಪುರಂನಲ್ಲಿ ಟೆಂಟ್ಗಳ ವ್ಯವಸ್ಥೆಯನ್ನ ಮಾಡಲಾಗಿದೆಯಲ್ಲ, ಆಹ್ವಾನಿತರು ಬಂದಂತ ಸಂದರ್ಭದಲ್ಲಿ ಅವರು ಉಳ್ಕೊಳ್ಳುವಂತ ನಿಟ್ಟಿನಲ್ಲಿ ಇಲ್ಲಿ ವ್ಯವಸ್ಥೆಯನ್ನ ಮಾಡಲಾಗಿದೆ. ಆ ವ್ಯವಸ್ಥೆ ಯಾವ ರೀತಿಯಾಗಿದೆ ಅನ್ನುವಂಥದ್ದನ್ನ ಕೂಡ ನಿಮಗೆ ತೋರಿಸ್ತೀವಿ. ಇದೆಲ್ಲವೂ ಕೂಡ ಈ ಟೆಂಟ್ಗಳು ನೀವು ಗಮನಿಸಬಹುದು. ಅಲ್ಲಿವರೆಗೂ ಕೂಡ ಟೆಂಟ್ಗಳನ್ನ ನಿರ್ಮಾಣ ಮಾಡಲಾಗಿದೆ. ಈ ಕಡೆ ಎಲ್ಲ ಗಮನಿಸಬಹುದು, ನಮ್ಮ ಕ್ಯಾಮರಾಮನ್ ತೋರಿಸ್ತಾರೆ. ಇಲ್ಲೂ ಸಾಕಷ್ಟು ಒಂದು ಟೆಂಟ್ಗಳನ್ನ ನಿರ್ಮಾಣ ಮಾಡಲಾಗಿದೆ. ಒಂದೊಂದು ಟೆಂಟ್ ಒಳಗೆ ಎಷ್ಟೆಷ್ಟು ಜನ ಇದ್ದಾರೆ, ಏನು ಎತ್ತ ಅನ್ನುವಂಥದ್ರ ಬಗ್ಗೆ ಆ ಒಂದು ರೂಮ್ಗಳನ್ನ ತೋರಿಸ್ತಾನೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇಲ್ಲೂ ಕೂಡ ಒಬ್ರು ಕರ್ನಾಟಕದವ್ರು ಇದ್ದಾರೆ, ಅವ್ರನ್ನೂ ಕೂಡ ಮಾತನಾಡ್ತೀನಿ. ಅವ್ರು ಏನ್ ಹೇಳ್ತಾರೆ, ಎಷ್ಟು ದಿನ ಆಯ್ತು ಬಂದು, ಇಲ್ಲಿ ವ್ಯವಸ್ಥೆಯನ್ನ ಯಾವ ರೀತಿಯಾಗಿ ಮಾಡಲಾಗಿದೆ ಅಂತ. ನಮಸ್ಕಾರ ಸರ್, ಎಲ್ಲಿಂದ ಬಂದಿದ್ದೀರಾ, ನಿಮ್ಮ ಹೆಸರು? ನಾನು ಆನಾಲಿಂಗಪ್ಪ ಅಂತೇಳಿ ಗುಬ್ಬಿ ತಾಲೂಕು ಅಳಿಲಗಡದಿಂದ ಬಂದಿದ್ದೇನೆ. ನಾನು 2 ತಿಂಗಳಿಂದ ಇಲ್ಲಿ ಸ್ವಯಂ ಸೇವಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಪ್ರಾರಂಭದಲ್ಲಿ ಟೆಂಟ್ ಸಿಟಿ ನಿರ್ಮಾಣದ ಸಹಾಯಕನಾಗಿ ಕೆಲಸ ಮಾಡ್ತಾ ಇದ್ದೆ. ಇವಾಗ ಭೋಜನ ವ್ಯವಸ್ಥೆಯಲ್ಲಿ ಭೋಜನ ವಿತರಣಾ ಪ್ರಮುಖ ಕೆಲಸ ಮಾಡ್ತಾ ಇದ್ದೀನಿ. ಪ್ರಾರಂಭದಲ್ಲಿ ಎಲ್ಲರಿಗೂ ಕೂಡ ಈ ರೀತಿಯ ಟೆಂಟ್ಗಳನ್ನ ಒಟ್ಟು ಸುಮಾರು 5 ಕಡೆ ಟೆಂಟ್ ಸಿಟಿ ನಿರ್ಮಾಣ ಆಗಿದೆ. ಇದು 6, ಇದು ಕರಸೇವಕಪುರಂ ಒಂದಿದೆ, ಇನ್ನು ಹೊರಗಡೆ ಒಟ್ಟು 5 ಇದೆ. ಒಟ್ಟು 6 ಟೆಂಟ್ ಸಿಟಿ ನಿರ್ಮಾಣ ಆಗಿದೆ. ಒಂದು ಟೆಂಟ್ ಒಳಗೆ ಎಷ್ಟು ಜನ ಉಳ್ಕೊಬಹುದು? ಒಂದು ಟೆಂಟ್ ಅಲ್ಲಿ 10ರಿಂದ 5 ವಿಂಗಡಣೆ ಮಾಡಿದ್ದಾರೆ. 12x12 ರೂಮ್ಗಳಿದೆ, 12x16 ಇದೆ, 16x16 ಇದೆ, ಹೀಗಿದೆ. 4ರಿಂದ 18-20 ಉಳ್ಕೊಳ್ಳೋ ರೀತಿಯಲ್ಲಿ ವ್ಯವಸ್ಥೆ ಮಾಡಿದ್ದಾರೆ. ಎಲ್ರಿಗೂ ಕೂಡ ಈ ರೀತಿಯಲ್ಲಿ ಹೊರಗಡೆ ಹೋದ್ರೆ ಟೆಂಟ್ ಒಂದು ರೀತಿ ಕಂಡ್ರೆ ಒಳಗಡೆದು ಕೂಡ ಯಾವುದೇ ಸ್ವಯಂ ಸೇವಕ ಕೂಡ ಬಂದು. ಆಕ್ಚುಲಿ ನಾವು ಅಯೋಧ್ಯೆಗೆ ಬಂದಂತ ಸಂದರ್ಭದಲ್ಲಿ 5 ಡಿಗ್ರಿ 6 ಡಿಗ್ರಿ ಆ ಚಳಿಯನ್ನ ನೋಡಿ ಕರ್ನಾಟಕದವ್ರಿಗೆ ಫಸ್ಟ್, ಅಂದ್ರೆ ನಾನ್ ಬಂದಂತ ಟೈಮ್ ನಲ್ಲಿ ಫಸ್ಟ್ ಎಕ್ಸ್ಪೀರಿಯನ್ಸ್ ಆಗ್ಬೇಕಾದ್ರೆ ತಡ್ಕೊಳಕ್ ಆಗ್ತಿರಲ್ಲ. ಈಗೆಲ್ಲ ಈ ಪುಣ್ಯ ಭೂಮಿಲಿ ನೋಡುವಂತ ಸಂದರ್ಭದ ಅದೆಲ್ಲವನ್ನು ಕೂಡ ಮರೀತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಇಲ್ಲಿ ಅಯೋಧ್ಯೆಗೆ ಬಂದಂತ ಯಾವುದೇ ಸ್ವಯಂ ಸೇವಕ ಕೂಡ ಇಲ್ಲಿ ಅವನು ಇಲ್ಲಿ ಕೆಲಸವನ್ನು ಮಾಡ್ಲಿಕ್ಕೆ ಬಂದಂತ ಸಂದರ್ಭದಲ್ಲಿ ಅವನಿಗೆ ಯಾವುದೇ ಕೊರತೆ ಆಗಬಾರದು ಅನ್ನೋ ದೃಷ್ಟಿನಲ್ಲಿ ಸುಸಜ್ಜಿತವಾದ ವ್ಯವಸ್ಥೆಗಳನ್ನು ಕೂಡ ಮಾಡಿದ್ದಾರೆ. ಅದೇ ರೀತಿ ವ್ಯವಸ್ಥೆಗಳು ಆಗಿರ್ತಕ್ಕಂಥದ್ದನ್ನು ತಾವು ಗಮನಿಸ್ತಾ ಇದ್ದೀರಾ. ಟೆಂಟ್ ಅನ್ಕೊಂಡ್ ಬಂದಂತ ಟೈಮ್ ನಲ್ಲಿ ಆ ಟೆಂಟ್ ಗಳಲ್ಲಿ ಅಂದ್ರೆ ಆ ಶೀಟ್ ಗಳಿರುತ್ತಲ್ಲ, ತುಂಬಾ ಕೋಲ್ಡ್ ಆಗುತ್ತೆ ಅಂತ ಅನ್ಕೊಂಡ್ಬಿಟ್ಟಿರ್ತೀವಿ. ಬಟ್ ಇಲ್ಲಿ ಬಂದಾಗ ಗೊತ್ತಾಗ್ತದೆ ಎಷ್ಟು ಬೆಚ್ಚಗಿದೆ. ಹಾಗೆ ಸರ್, ಈ ಬೆಡ್ಶೀಟ್, ಆ ರೊಗ್ಗು, ದಿಂಬು ಎಲ್ಲಾ ವ್ಯವಸ್ಥೆನೂ ನಿಮ್ದ ಅಥವಾ ಬರುವಂತವ್ರು ತಗೊಂಡ್ ಬರ್ಬೇಕಾ? ಎಲ್ಲಾ ರಸ ಏನ್ ನಮಗೆ ಇಲ್ಲಿ ಕೊಟ್ಟಿದ್ದಾರೆ, ನಮ್ಮದು ಬ್ಯಾಗು ಬಟ್ಟೆ ಬಿಟ್ರೆ ಉಳಿದಿದ್ದೆಲ್ಲವೂ ಕೂಡ ಇಲ್ಲಿ ಕರಸೇವಕಪುರಂನಲ್ಲಿ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದೇ. ಎಲ್ಲ ಒಬ್ಬರಿಗೆ ಎಷ್ಟು ರಜಾಯ್ ಬೇಕು ಅವರಿಗೆ 2-3 ಕೇಳಿದ್ರೆ 2-3 ರಸಾಯನ ಕೊಡ್ತಾರೆ. ಹಾಗಾಗಿ ನಮಗೆ ಯಾವುದೇ ಕೊರತೆ ಇಲ್ದಂಗೆ ಸ್ವಯಂ ಸೇವಕರಿಗೆ ಎಲ್ಲ ಸ್ವಯಂ ಸೇವಕರನ್ನ ಆ ರೀತಿಯಲ್ಲೇ ಗಮನಿಸ್ತಾ ಇದ್ದಾರೆ. ನನಗೆ ತುಂಬಾ ಖುಷಿ ಅಂದ್ರೆ ಕರ್ನಾಟಕದವ್ರು ಸಿಗ್ತಾ ಇರುವಂತದ್ದು. ಅದರ ಜೊತೆಗೆ ಈ ನಿಸ್ವಾರ್ಥ ಸೇವೆ, ರಾಮನ ಸೇವೆ, ರಾಮ ಮಂದಿರವನ್ನ ನೋಡ್ತಾ ಇದ್ದಾರೆ. ಎಷ್ಟು ಪುಣ್ಯದ ಕೆಲಸ ಅನ್ಸ್ತಾ ಇದೆ ನಿಮ್ಗೆ ಇದೆಲ್ಲ? ನಾನು ಕರಸೇವಕನಾಗಿ ಕೂಡ ಇಲ್ಲಿ ಬಂದಿದ್ದೆ. ಕರಸೇವಕನಾಗಿ ಬಂದಂತ ಸಂದರ್ಭದಲ್ಲಿ ಅಯೋಧ್ಯೆಯನ್ನು ಗಮನಿಸಿದಾಗ ಒಂದು ರೀತಿ ಕಿಷ್ಕಿಂದೆ. ಎಲ್ಲ ರೋಡ್ಗಳಲ್ಲೂ ಕೂಡ ಸರಿಯಾದ ವ್ಯವಸ್ಥೆಗಳಿರ್ತಾ ಇರಲಿಲ್ಲ. ರಾಮರಾಜ್ಯ ರಾಮ ಹಾಳಿ ಹೋಗಿದ್ದು ಇದು ದೇಶವನ್ನ, ಇದು ಅಯೋಧ್ಯೆನ ಅನ್ನೋಷ್ಟು ನಮಗೆ ಸಂಶಯ ಬರ್ತಾ ಇತ್ತು. ಅವತ್ತಿನ ದಿವಸ ಗಮನಿಸಿದಾಗ ನಾವು ಅಯೋಧ್ಯೆಗೆ ಬರ್ಲಿಕ್ಕೆ ಒಂದು ರೀತಿ ಭಯದ ವಾತಾವರಣ. ಯಾಕಂತ ಹೇಳಿದ್ರೆ ಅಯೋಧ್ಯೆ ರಾಮ ಮಂದಿರದ ಗಲಾಟೆ ಇದ್ದಿದ್ರಿಂದ ಅಯೋಧ್ಯೆಗೆ ನಾವು ಹೋಗ್ತೇವೆ ಅಂತ ಹೇಳಿದ್ರೆ ಯಾರಾದ್ರೂ ಪುಣ್ಯಕ್ಷೇತ್ರಕ್ಕೆ ಹೋಗ್ತಾರೆ ಅನ್ನೋ ಒಂದು ವಿಚಾರದಲ್ಲಿ ಸಂತೋಷದಿಂದ ಕಳಿಸ್ಕೊಡ್ತಾ ಇರಲಿಲ್ಲ. ಅಯೋಧ್ಯೆಗೆ ಈಗ ಯಾಕೆ ಹೋಗ್ತೀಯಪ್ಪ ಅನ್ನೋ ಸ್ಥಿತಿನಲ್ಲಿತ್ತು. ಅಯೋಧ್ಯೆಯನ್ನ ಒಂದು ರಾಮ ಮಂದಿರ, ಇದು ರಾಮರಾಜ್ಯವಾಗಿ ಮತ್ತು ರಾಷ್ಟ್ರ ಮಂದಿರವಾಗಿ ನಿರ್ಮಾಣ ದೃಷ್ಟಿನಲ್ಲಿ ಯೋಚನೆ ಮಾಡಿದಂತ ಡಬಲ್ ಇಂಜಿನ್ ಸರ್ಕಾರ ಅಂತ ಹೇಳ್ಬೋದು. ಯಾಕೆಂದ್ರೆ ಕೇವಲ ಇದು ರಾಮ ಮಂದಿರ ಅಲ್ಲ, ರಾಷ್ಟ್ರ ಮಂದಿರವಾಗಿ ನಿರ್ಮಾಣ ಆಗ್ತಾ ಇದೆ. ಅವತ್ತಿನ ಅಯೋಧ್ಯೆ ಇವತ್ತು ನೋಡ್ತಾ ಇದ್ರೆ ಒಂದು ದಿನಕ್ಕೂ ಶೃಂಗಾರಗೊಳ್ತಾ ಇದೆ. ರಾತ್ರಿ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ರಾಮ ಮಂದಿರ ಉದ್ಘಾಟನೆಗೆ ಇನ್ನು ಕೆಲವೇ ದಿನಗಳಿರೋ ಕಾರಣದಿಂದವ ಯಾವುದೇ ಕೆಲಸ ಬಾಕಿ ನಿಲ್ಲಬಾರದು. ಬಂದಂತ ಭಕ್ತರುಗಳು ಅಯೋಧ್ಯೆ ಬಗ್ಗೆ ಕಲ್ಪನೆ ಒಳ್ಳೆ ರೀತಿ ಬರಬೇಕು ಅನ್ನೋ ಉದ್ದೇಶದಲ್ಲಿ ರಾತ್ರಿ ಹಗಲು ಕೂಡ ನಗರಸಭೆಯವರು ಕೆಲಸ ಮಾಡ್ತಾ ಇರೋದನ್ನು ಗಮನಿಸ್ತಾ ಇದ್ದೀವಿ. ಕರಸೇವಕಪುರಂ ಕೇವಲ ಒಂದು 5 ಎಕರೆ ಜಮೀನು, ಖಾಲಿ ಜಮೀನು, ಭರತಕುಟಿ ಅಂತ ಏನಿದೆ ಒಂದು ಕಾರ್ಯಾಲಯ ಮಾತ್ರ ಇತ್ತು. ಇನ್ನುಳಿದದ್ದೆಲ್ಲವೂ ಕೂಡ ಅವತ್ತು ತಾತ್ಕಾಲಿಕ ಟೆಂಟಲ್ ನಿರ್ಮಾಣ ಮಾಡಿದಂತ ಈ ಒಂದು ಕರಸೇವಕಪುರಂ
ಇವತ್ತು ದೊಡ್ಡದಾಗಿ ಒಂದು ನಗರವಾಗಿ ಪರಿವರ್ತನೆ ಆಗಿದೆ. ಅದೇ ರೀತಿ ಇಡೀ ಅಯೋಧ್ಯೆ ಕೇವಲ ಕರಸೇವಕ ಇಡೀ ಅಯೋಧ್ಯೆ ಮುಂದಿನ ರಾಮರಾಜ್ಯದ ಕಲ್ಪನೆಯಲ್ಲಿ ಅಯೋಧ್ಯೆ ಮೂಡಿ ಬರ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ತುಂಬಾ ಖುಷಿ ಆಯ್ತು. ನಮಗೂ ಕೂಡ ಒಬ್ರು ಕರಸೇವಕರು ಕೂಡ ಸಿಕ್ಕಿದ್ರು. ಈ ಹಿಂದಿನ ಅಂದ್ರೆ ರಾಮ ಮಂದಿರದ ನಿರ್ಮಾಣ ಹಿಂದಿನ ಶಕ್ತಿ ಈ ರೀತಿಯಾದಂತ ಲಕ್ಷಾಂತರ ಜನರದ್ದು ಅನ್ನುವಂತ ಒಂದು ಪುಣ್ಯತ ಮನಸ್ಥಿತಿ, ಹಾಗೆ ಒಂದು ಧನ್ಯತಾ ಭಾವ ಅವರಲ್ಲಿರುವಂತದ್ದು. ಧನ್ಯವಾದ ಸರ್, ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ನೋಡಿದ್ರಲ್ಲ, ಇದೇ ರೀತಿಯಾಗಿ ಕರ್ನಾಟಕದವರು ಸಾಕಷ್ಟು ಜನ ಇದ್ದಾರೆ. ಹಾಗೆ ಈ ಟೆಂಟ್ ಅನ್ನ ಯಾವ ರೀತಿಯಾಗಿ ನಿರ್ಮಾಣ ಮಾಡಲಾಗಿದೆ, ವ್ಯವಸ್ಥೆ ಯಾವ ರೀತಿಯಾಗಿದೆ, ಬರುವಂತ ಆಹ್ವಾನಿತರಿಗೆ ಎಷ್ಟು ಅಚ್ಚುಕಟ್ಟಾದಂತ ವ್ಯವಸ್ಥೆಯನ್ನ ಮಾಡಲಾಗಿದೆ ಅನ್ನುವಂಥದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಕ್ಯಾಮರಾಮನ್ ವಿಶ್ವನಾಥ್ ಹಾವೇರಿ ಜೊತೆ ಪೃಥ್ವಿರಾಜ್ ಹಾರ್ನಹಳ್ಳಿ, ಅಯೋಧ್ಯೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.